ಸೊ ಹಲೋ ಮೈ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ಲಾಗ್ ಮಾಡ್ತಿರೋದು ಎಲ್ಲಿ ಅಂತ ಅಂದರೆ ಆಟೋಮೊಬೈಲ್ಸಲ್ಲಿ. ಇವತ್ತು ನಂದು ಬೈಕ್ ಸ್ಪ್ಲೆಂಡರ್ದು ಇವತ್ತು ಫುಲ್ ಆಲ್ಟ್ರೇಷನ್ ನಡೀತಿದೆ. ಅದು ಆಲ್ಟ್ರೇಷನ್ ಏನಿಲ್ಲ, ಸಿಂಪಲ್ ಆಗಿದೆ. ಕಡೆ ಶೀಲ್ಡ್ ಹಾಕ್ಬಿಟ್ಟು ಈ ಗಾಡಿ ಬಂದು ತಗೊಂಡು ಸುಮಾರು ಒಂದು 2 years ಆಯಿತು. ಬಟ್ ನನಗೆ ಆರೋಗ್ಯ ಬರ್ತದೆ, ಗಾಡಿ ಯೂಸೇ ಮಾಡಿದ್ದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಫುಲ್ ರೆಡಿ ಮಾಡ್ಸೋಣ ಅಂತ ಈಗ ಆಟೋಮೊಬೈಲ್ಸ್ಗೆ ಶೀಟ್ಗಳು ತಗೊಳ್ಳೋ ಅಂತ ಬಂದಿದ್ದೀನಿ. ಅವ್ರೀಗ ಶೀಟ್ ತರಕ್ಕೆ ಅಂತ ಹೋಗಿದ್ದಾರೆ. ತಂದಾದ್ಮೇಲೆ ಯಾವಾಗ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ. ಓಕೆ ಲೆಟ್ಸ್ಕೋ ಬರಲಿ. ಅವರು ಎಷ್ಟು ಪ್ರೈಸು, ಶೀಲ್ಡು ಮತ್ತು ಮಡ್ಗಾಡು ಒಂದು ಹಾಕ್ಸ್ಬೇಕು. ಮಡ್ಗಾಡು ಕೇಳೋಣ. ಮಡ್ಗಾಡಿ ಚೆನ್ನಾಗಿಲ್ಲ, ಆಸ್ನ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನೋಡ್ಬಿಟ್ಟು ಅದನ್ನು ತಗೊಂಡು ಹೋಗೋಣ. ಇದೇ ಮೈ ಬೇಬಿ. ಇದು ಫಸ್ಟ್ ವರ್ಷ ನನಗೆ ಕಷ್ಟಕ್ಕಾಗಿದೆ, ಅದು ಮರಿಬಾರ್ದು ಅಂತ ನಾನು RF5 ಬಂದರೂ ಇದನ್ನು ಯೂಸ್ ಮಾಡ್ತಿರೋದು. ಮತ್ತು ಶೀಲ್ಡ್ ಬರಲಿ. ಲೆಟ್ಸ್ಕೋ. ಶೀಲ್ಡ್ ಬಂತು ಈಗ. ಇದು ಓಲ್ಡ್ ವರ್ಷನ್ ಅಂತಲ್ವ, ಇದು ಮ್ಯಾಚ್ ಆಗುತ್ತಲ್ವ ಅದಕ್ಕೆ? ಆಗುತ್ತಲ್ಲ. ಇದು ಮಡ್ಗಾಡು ಇದೆಯಾ? ಫ್ರಂಟ್ ಮಡ್ಗಾಡು, ಫ್ರಂಟ್ ಮಡ್ಗಾಡೋದು ಫ್ರಂಟ್ ಮಡ್ಗಾಡು ಅಂತ ತಗೊಬಂದ್ಬಿಡಿ ನೋಡೋಣ. ಇದನ್ನ ವಾರಂಟಿ ಏನೂ ಇರಲ್ಲ. ವಾರಂಟಿ ಇವಾಗ ಇದ್ರದ್ದು ಏನು ಶೀಲ್ಡ್ ಬಂದಿದೆ. ಶೀಲ್ಡ್ ತೋರಿಸಿ ಅಂಕಲ್. ಇದು ಶೀಲ್ಡ್ ಅಂತೀನಿ, ಏನು ಮಡ್ಗಾಡ ಅವಾಗ ಹಂಗೆ ಸ್ವಲ್ಪ ಇದಪ್ಪ ಆಗಿಲ್ವ, ಅದಕ್ಕೆ ಕರೆಕ್ಟ್ ಆಗುತ್ತಾ? ಹಾಂ ಕರೆಕ್ಟ್ ಆಗುತ್ತೆ. ಇದೇನು ಫೈಬರ್ದೆ ಅಂಕಲ್. ಈಗ ಲೋಕಾಲಿಟಿ ಏನು ಚೆನ್ನಾಗಿದೆ ಅಲ್ವ? ಇದು ಚೆನ್ನಾಗಿದೆ ಅಲ್ಲ? ಸೊ ಗೈಸ್ ಬನ್ನಿ, ಇವಾಗ ಇದ್ರದ್ದು ಬಿಲ್ ಪೇ ಮಾಡಿಬಿಟ್ಟು ಪ್ಯಾಕ್ ಮಾಡ್ಕೊಂಡು ಅಂದೇ ಬೇಕಾದ್ರೆ ಇದೆಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇದ್ರದ್ದು ಇವಾಗ ಬಿಲ್ ಪೇ ಮಾಡ್ತಾಯಿದ್ದೀನಿ. ಬಿಲ್ ಪೇ ಮಾಡಿಬಿಟ್ಟು ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಕವರ್ ಬೇಕು, ಇದಕ್ಕೆ ಒಬ್ಬನೇ ಹಿಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕೋಸ್ಕರ ಹಾಕ್ಬಿಡಿ ಗೈಸ್. ಇವಾಗ ಇದನ್ನು ತೊಗೊಂಡು ಈಗ ಹೊರಡ್ತಾ ಇದ್ದೀನಿ. ಬಿದ್ದುಬಿಡಿವೆ ಈಗ, ಎಷ್ಟಲ್ಲಿ ಇಲ್ಲಿ ಬಿದ್ದುಬಿಡಿವೆ ಈಗ. ಸೊ ಇವಾಗಿದೆ ಗಾಡಿ. ಈಗ ಇದನ್ನು ತಗೊಂಡು ಈಗ ಹೊರಡಿ ಗ್ಯಾರೇಜ್ಗೆ ಹೊರಡಬೇಕು. ಗ್ಯಾರೇಜ್ಗೆ ಹೊರಡ್ಬಿಟ್ಟು ಗ್ಯಾರೇಜ್ಗೆ ಹೋಗ್ತಾ ನಿಮ್ಗೆ ಸಿಗ್ತೀನಿ, ಓಕೆನಾ? ಯಾಕಂದರೆ ಯಾರೂ ಇಲ್ಲ ಈಗ. ಅಲ್ಲಿ ಏಮಂತಾಗಲಿ ಮತ್ತು ಹುಡುಗರಾಗಲಿ ಸುಪ್ರಿ ಸಿಕ್ಕಿದ್ರು, ಅವರೆಲ್ಲೋ ವೀಡಿಯೋ ಅಂತ ಹೋದರು. ಅದಕ್ಕೆ ಒಬ್ಬನೇ ತೊಗೊಳಬೇಕಲ್ಲ, ಲೈಫಲ್ಲಿ ಒಬ್ಬನೇ ಎಲ್ಲ ಮಾಡಬೇಕಲ್ಲ. ಸೊ ಅದಕ್ಕೆ ಅಭ್ಯಾಸ ಮಾಡ್ಕೊತಿದ್ದೀನಿ. ಬನ್ನಿ ಹೋಗೋಣ. ಗ್ಯಾರೇಜು ನಾನೇ ತಾನೆ. ಯಾರು ನೀವೇ ಮಾಡ್ತೀರಾ ಈಗ? ಬರ್ಬೇಕಾ ಅಣ್ಣ? ಮಾಡ್ತೀರಾ? ಇದನ್ನು ಶೀಲ್ಡು ಮತ್ತು ಇದೆಲ್ಲ ಫಿಟ್ ಮಾಡಬೇಕು. ಸೊ ಗೈಸ್ ರಕ್ಷಿಪುರ ಇಲ್ವಂತೆ. ಇದೇ ಗ್ಯಾರೇಜ್ ನಾನು ಆಲ್ಮೋಸ್ಟ್ ನನ್ನ ಗಾಡಿ ರೆಡಿ ಮಾಡಿಸೋದು. ಅಣ್ಣ ಬಂದಿಲ್ಲ, ಅವರು ಬಂದಿಲ್ವ? ಮಾಡ್ತೀರಲ್ವ ನೀವು? ಗೊತ್ತಿಲ್ಲ, ಅದಕ್ಕೋಸ್ಕರನೇ. ಸೊ ಗೈಸ್ ಈಗ ನೋಡಿ, ಈಗ ಏನಿಲ್ಲ ಇಷ್ಟೀಗ ಇದು ಈ ಕಡೆ ಫುಲ್ ಶೀಲ್ಡ್ ಊಸ್ಟ್ ಆಗಿದೆ, ಈ ಕಡೆ ಶೀಲ್ಡು ಫುಲ್ ಊಸ್ಟ್ ಆಗಿದೆ. ಮತ್ತು ಇನ್ನೇನು ಬ್ರೋ, ಬರೀ ಮಡ್ಗಾಡ ಶೀಲ್ಡ್ ಅಷ್ಟೇ ಅಲ್ವ ಬ್ರೋ? ಇನ್ನೇನಿಲ್ಲ, ಡ್ಯಾಮೇಜ್ ಅಷ್ಟೇ. ಇದು ಪೂರ್ತಿ ಬ್ರೋ ಹೆಂಗೆ ಮಾಡೋ ಗೊತ್ತಾ? ಹಾಗೆ ಹಿಂಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಹಿಂಗೆ ಚೇಂಜ್ ಮಾಡ್ಬೇಕು ಹಿಂಗೆ. ಸೊ ಗೈಸ್ ಇದು ನೋಡಿ ಪೂರ್ತಿ ಏನೇನು ಮಾಡಿಸಿ ಪ್ರತಿಯೊಂದು ನಿಮಗೆ ಇದು ಹೊರಗೆ ಅಪ್ಲೋಡ್ ಮಾಡ್ತೀನಿ. ಸೊ ರಕ್ಷಿಬೈ ಇದ್ದರೆ ಚೆನ್ನಾಗಿರೋದು. ರಕ್ಷಿಬೈ ಎಲ್ವೋಗೋರು ಈಗ? ರಕ್ಷಿಬೈ ಎಲ್ಲಿ ಹೋಗಿದ್ದಾರೆ? ಗ್ಯಾರೇಜಿಗೆ ಬರ್ತಿಲ್ವ ಈಗ? ಮದುವೆಗಿದ್ದು ಆಗ್ಬಿಟ್ರ ಬ್ರೋ? ಗೈಸ್ ಇದು ಟೈರ್ ಫುಲ್ ಫ್ಲಾಟ್ ಆಗಿದೆ ಬ್ರೋ. ಎಷ್ಟು ಬ್ರೋ ಟೈರ್? ಒಂದು ಸಿಂಗಲ್ ಟೈರ್. ಇವಾಗ ಫಸ್ಟ್ ಮೇನ್ ಪ್ರಿಫರೆನ್ಸ್ ಬಂದು ಅದು ಆ ಕಡೆ ಈ ಕಡೆ ಶೀಲ್ಡು ಮತ್ತು ಗಾಡಿ ವಾಶು ಮತ್ತು ಆಯಿಲ್ ಲೀಕ್ ಆಗ್ತಿದೆ. ಎಷ್ಟು ಈಗ ಮೇನ್ ಅದನ್ನು ಮೇನ್ ಪ್ರೊಸೆಸ್ ಮಾಡಿಬಿಟ್ಟು ನೆಕ್ಸ್ಟು ನಿಮಗೆ ಏನು ನೇಮ್ ಬೋರ್ಡ್ ಇದು ನೋಡಿದ್ದು ಎಲ್ಲ ಫುಲ್ಲು. ಇದು ಜಾಸ್ತಿ ಯೂಸೇ ಮಾಡ್ತಿದ್ದಿಲ್ಲ ನನ್ನ ಗಾಡಿ RF5 ಬಂದಮೇಲೆ. ಅದಕ್ಕೋಸ್ಕರ ಈಗ ಪೂರ್ತಿ ರೆಡಿ ಮಾಡಿಬಿಟ್ಟಿದ್ದೀನ. ಇದರಲ್ಲಿ ಓಡಾಡೋದು ಜಾಸ್ತಿ ಅಂತ ಕಣ್ಗಳು ಜಾಸ್ತಿ ಬಿಟ್ಟಿದೆ ಗೈಸ್. ಅದಕ್ಕೋಸ್ಕರನೇ ಈಗ ಇದು ಮಾಡಿಬಿಟ್ಟು ರೆಡಿ ಮಾಡಿಸಿದ್ರಲ್ಲಿ ಇದಾನೆ ಕೋರ್ಸ್ ಆಡ್ಕೊಳ್ಳೋಣ ಅಂತ. ಇದು ನೋಡಿ ಇದ ಹಿಂಗೆ ಈಗ ಇದಾದ ಗಾಡಿ. ಫಿಯರ್ ಅಣ್ಣ ಇದು ಬ್ರೋ? ಫಿಯರ್ ಅಣ್ಣ ಸ್ಪ್ಲೆಂಡ್ರಾ ಗೈಸ್? ಇದು ಸೇಮ್ ಸ್ಪ್ಲೆಂಡ್ರೇ ನೋಡಿ. ಈ ಥರ ಎಲ್ಲ ಒಂದ್ಸಲ ಔಟ್ಫಿಟ್ ಒಂದ್ಸಲಿ ಮಾಡ್ಸೋಣ, ತಕ್ಕಮಟ್ಟಿಗೆ ಮಾಡ್ಸೋಣ. ಅಷ್ಟೊಂದು ಫುಲ್ ಔಟ್ಫಿಟ್ ಹೊಸದಾಗಿ ಮಾಡಿಸ್ಬೇಕು, ಫುಲ್ ಹೊಸ ಎಲ್ಲ ಹಾಕ್ಬೇಕಂದ್ರೆ ಕಮೆಂಟ್ ಮಾಡಿ. ಫುಲ್ ಈ ಸ್ಪ್ಲೆಂಡ್ರ್ ಗಾಡಿನೇ ಶೋರೂಮ್ ಗಾಡಿ ಮಾಡಾಕ್ಬಿಡೋಣ. A to Z ಇಂಜಿನಿಂದ ಚೇಂಜ್ ಮಾಡ್ಬೋದು ಬ್ರೋ? ಇಂಜಿನ್ ಚೇಂಜ್ ಮಾಡಿ ಹೊಸ ಗಾಡಿ ಥರ ಮಾಡ್ಬೋದು ಇದನ್ನ? ಕಮೆಂಟ್ ಮಾಡಿ ಗೈಸ್. ಅದು ಮಾಡೋಣ ಅಂತ ಅಂದರೆ ನೀವು ಸಪೋರ್ಟ್ ಮಾಡಿದ್ರೆ ಪಕ್ಕ ಶೋ ಖಂಡಿತವಾಗ್ಲೂ ಮಾಡೋಣ. ಈಗ ಇದು ಜೈನ್ ಒಂದು ಕಾಲ್ ಮಾಡಿದ್ದೆ, ಕ್ಯಾಮ್ರಾಮನ್ ಅಂದರೆ ಕ್ಯಾಮ್ರಾ ದುಡ್ಡು ಕೊಡೋದು. ನೆಕ್ಸ್ಟ್ ಒಂದು ಏನೋ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಅವ್ನಿಗೆ ಒಂದು ಕಾಲ್ ಮಾಡ್ತೀನಿ, ಕಾಲ್ ಪಿಕ್ ಮಾಡ್ತಾಯಿಲ್ಲ. ಸೊ ಬನ್ನಿ ಈಗ ನಡೀತಿದೆ, ನೋಡೋಣ. ಈಗ ನೆಕ್ಸ್ಟ್ ಫಸ್ಟಿಗೆ ಮಡ್ಗಾಡು ಬಿಚ್ಕೊತವ್ರೆ ಫುಲ್ಲು ಉಷ್ಟು. ಗಾಡಿ ನೀಟಾಗಿ ಯಾರು ಇದು ಮಾಡ್ಕೊಂಡಿಲ್ಲ. ಬನ್ನಿ ನೋಡೋಣ. ಹಂಗೇನು ಟಿಫನ್ ಕೂಡ ಮಾಡಿದ್ದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲೆಲ್ಲೇ ಹೋಟ್ಲು ಕಾಣಿಸಿದೆ, ಅಲ್ಲಿ ಟಿಫನ್ ಮಾಡ್ಕೊಂಡು ಬರೋಣ. ಅಷ್ಟು ಮಾಡಿತ್ತಿಲ್ಲ ಬ್ರೋ, ಬಿಚ್ಚಿತ್ತಿಲ್ಲ ಅಷ್ಟು ಮಾಡಿತ್ತಿರಲ್ವಾ? ಹಾಂ ಅಷ್ಟು ಬಂದು ಟಿಫನ್ ಮಾಡ್ಕೊಂಡು ಬಂದ್ಬಿಡೋಣ. ಗೈಸ್ ಇಲ್ಲೇ ಅದು ಹೋಟ್ಲು ಇತ್ತು. ಈಗ ಹೋಟ್ಲಲ್ಲಿ ಟಿಫನ್ ಇದೆಯೋ ಇದು ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ. ಟಿಫನ್ ಇದೆಯಲ್ಲ? ಟಿಫನ್ ಇದೆ ಅಲ್ವಾ? ಸೊ ಇಲ್ಲೇ ಹೋಟ್ಲು ಇತ್ತು, ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಬೆಳಿಗ್ಗೆ ಮಟನ್ ಚಿಕನ್ ಅಂತ ಓಕೆ ನೋಡೋಣ. ಹಾಂ ಅದು ಬಿಟ್ಟರೆ ಹಾಂ ಕಬಾಬು
ಕುಶ ಮಟ್ಟ ಕಬಾಬ್ ಕೊಟ್ಬಿಡಿ. ಹ್ಞೂ ಬೇರೆ ಏನಂದ್ರಲ್ಲ ಕಾಲು ಸೂಪ್ ಏನಂದ್ರಲ್ಲ? ಹಾಂ ಇಡ್ಲಿ ಇದೆಯಾ? ಮತ್ತು ಇಡ್ಲಿ ಮತ್ತು ಕಾಲು ಸೂಪ್ ಕೊಟ್ಬಿಡಿ. ಕಬಾಬ್ ಬೇಡ. ಅದೇ ಕಾಂಬಿನೇಷನ್ ನೋಡೋಣ, ಟ್ರೈ ಮಾಡೋಣ ಫಸ್ಟ್ ಟೈಮ್. ಯಾವ್ದು ಬ್ರೋ ಹೋಟ್ಲ್ ಹೆಸರು? ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ, ಚನ್ನಪೇಟ. ಸೊ ಗೈಸ್ ಈಗ ಫೈನಲಿ ಇವಾಗ ನಾನು ಡಿಶ್ ಬಂದಿದೆ. ಕಾಂಬಿನೇಷನ್ ಚೆನ್ನಾಗಿದೆ. ಯಾರು ಮೈಸೂರು ರೋಡಲ್ಲಿ ಹೋಗ್ತಿದ್ರೆ ಇಲ್ಲಿ ವಿಸಿಟ್ ಮಾಡಿ. ಅದು ಏನೋ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ. ಹಾಂ ಹೇಳಿ ಸರ್ ನಿಮ್ಮದು. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ, ಚನ್ನಪೇಟ. ಹಾಂ ತಿರುಮಲ ಹೋಗಬೇಡ ಚೌಟ್ರಿ ಚರ್ಚ್ ಪಕ್ಕ. ಏನೇನು ಸಿಗುತ್ತೆ ಇಲ್ಲಿ? ಇಲ್ಲಿ ಬೆಳಿಗ್ಗೆ ಮಟನ್ ಬಿರಿಯಾನಿ ಇರುತ್ತೆ, ಮಾರ್ನಿಂಗು ಕಾಲ್ ಸೂಪ್ ಇಡ್ಲಿ ಇರುತ್ತೆ, ಕುಷ್ಕ ಮೊಟ್ಟೆ ಇರುತ್ತೆ, ಚಿಲ್ಲಿ ಚಿಕನ್ನು, ಕಬಾಬು. ಮತ್ತೆ 11 ಇಂದ ಮೊಟ್ಟೆ ಊಟ ಸಿಗುತ್ತೆ, ಮಟನ್ ಬಿರಿಯಾನಿ, ಮಟನ್ ಕುರ್ಮಾ ರನ್ನಿಂಗ್ ಆಗುತ್ತೆ. ಮತ್ತೆ ಬೋಟಿ, ತಲೆ ಮಾಂಸ, ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ನು, ಕಬಾಬು, ತವಾ ಫಿಶು ಆಲ್ರೌಂಡ್ ಎಲ್ಲ ಸಿಗುತ್ತೆ ಸರ್ ಮಧ್ಯಾಹ್ನ ಊಟ. ಇಲ್ಲಿ ಯಾವ ಥರ ಪ್ರಮೋಷನ್ ಮಾಡ್ತಿಲ್ಲ. ಇನ್ನೂ ಕಾಂಬಿನೇಷನ್ ಚೆನ್ನಾಗಿದೆ, ಆಂಬಿನೇಷನ್ ಎಲ್ಲ. ಸೊ ತೋರಿಸ್ತೀನಿ ನಿಮಗೆ ಎಲ್ಲ ಲೊಕೇಶನ್ನು. ಯಾರಾದರೂ ಈ ಕಡೆ ಬಂದರೆ ಖಂಡಿತ ವಿಸಿಟ್ ಮಾಡಿ ತಿಂದು ಓಕೆನಾ? ಓಕೆ ಬನ್ನಿ, ನಾನು ತಿಂದ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಕಣ್ಣಾಕ್ಬಿಡ್ತೀರಮ್ಮ ನೀವು, ಇಡ್ಸ್ಕೊ. ಟೇಸ್ಟು ಸಕ್ಕತ್ತಾಗಿದೆ. ಪ್ರತಿಯೊಬ್ಬರು ವಿಸಿಟ್ ಮಾಡಲೇಬೇಕು. ಪ್ರೀಪೇಡ್ ಪ್ರಮೋಷನ್ ಅಲ್ಲ ಇದು. ಸೊ ನನಗೆ ಇಷ್ಟ ಆಗಿ ನಂಗೆ ಗೊತ್ತಿಲ್ಲ, ನನ್ನ ಹತ್ರ ಪ್ರೀಪೇಡ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಲಾಗಲ್ಲಿ ಇಷ್ಟ ಆಗಿ ಆ್ಯಸ್ ಇಟ್ ಈಸ್ ಬಂದು ನಾನು ಹತ್ರ ವೀಡಿಯೋ ಮಾಡ್ತಾಯಿರೋದು. ನೋಡಿ ಎಷ್ಟು ಚಿಕನ್ ಆಗಲಿ ನೋಡಿ. ನಾನು ಎಷ್ಟೊಂದು ಪ್ರಮೋಷನ್ ವೀಡಿಯೋ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ನಾನ್ ವೆಜ್ ಅಂಗಡಿ ಇದೆ ಅದ್ರದ್ದೆಲ್ಲೂ. ಬಟ್ ಇದನ್ನ ಅನ್ನ ನೋಡಿ ಎಷ್ಟು ಸ್ಮೂತಾಗಿದೆ. ಸೊ ಪ್ರತಿಯೊಬ್ಬರು ವಿಸಿಟ್ ಮಾಡಲೇಬೇಕು. ಓಕೆನಾ ಗೈಸ್? ಫೈನಲಿ ಒಳ್ಳೆ ಬ್ಯಾಟಿಂಗ್ ಮಾಡಾಯಿತು. ಸೂಪರಾಗಿತ್ತು ನೋಡಿ. ಇಲ್ಲಿ ಎಂಟ್ರೆನ್ಸ್ ಎಲ್ಲ ಫುಲ್ ಎಲ್ಲ ಆಲ್ಟ್ರೇಟ್ ಮಾಡಿಬಿಟ್ಟಿದ್ದಾರೆ. ಫ್ಯಾಮಿಲಿಗೊಂದು ಸಕ್ಕತ್ತಾಗಿದೆ. ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಪಾರ್ಟಿ ಮಾಡೋಕ್ಕಾಗಲಿ ಅದು ಚೆನ್ನಾಗಿದೆ. ಆ್ಯಂಡ್ ಮತ್ತು ಫಿಲ್ಟರ್ ವಾಟರ್ ಕೂಡ ಇದೆ. ಇಬ್ಬರು ಶೆಫು, ಇವರೆಲ್ಲ ಶೆಫು ತುಂಬ ಎಕ್ಸ್ಪೆನ್ಸ್ ಮಾಡಿ ವರ್ಕ್ ಮಾಡ್ತಿರೋದು. ಹಾಂ ಮತ್ತು ಮೇನ್ ಇಂಪಾರ್ಟೆಂಟ್ ಗೈಸ್ ಏನು ಅಂತಂದರೆ, ಮೇನ್ ಇಂಪಾರ್ಟೆಂಟ್ ಬಂದು ಮೇನ್ ಬಾಳೆ ಎಲೆ ಊಟ ಇದು. ಸೊ ಸೌದೆ ಒಲೆ ಊಟ. ಈ ಥರ ಆಂಬಿಯನ್ಸು ಹಾಸನಲ್ಲಾಗಲಿ ಚಂದ್ರಪಟ್ಟಣ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಇದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡ್ತೀನಿ. ಮತ್ತು ಇಡ್ಲಿ ಕೊಡ್ತಾರೆ, ಮಲ್ಗೆ ಥರ ಇರುತ್ತೆ ಇದು. ಸೊ ಇದ್ರ ಬಂದು ನಾನು ಒಂದು ವಿಶಾಲಮಲ್ಲಿ ಒಂದು ವೀಡಿಯೋ ಮಾಡ್ತೀನಿ. ಸೊ ಪ್ರತಿಯೊಬ್ಬರೂ ಆ ವಿಶಾಲಮಲ್ಲಿ ವಿಸಿಟ್ ಮಾಡಬೇಕು. ನೋಡಿ ರೆಡಿ ಆಗ್ತಿದೆ. ಸೊ ಗೈಸ್ ಮಾತ್ರ ಆಂಬಿಯನ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೇ ಮಾಡ್ತೀನಿ. ಪ್ರತಿಯೊಬ್ಬರು ನೋಡಲೇಬೇಕು. ಓಕೆನಾ? ಮಾಡಿ ವಿಸಿಟ್ ಮಾಡಲೇಬೇಕು. ಇವರೇ ತುಂಬ ಆಂಬಿಯನ್ಸ್ ತಕ್ಕದಾಗ ಬಂತು ಸರ್. ಥ್ಯಾಂಕ್ ಯು ಸರ್. ಮತ್ತು ಇಲ್ಲಿ ಲೊಕೇಶನ್ ನಿಮ್ಗೆ ಆ್ಯಡ್ ಮಾಡ್ತೀನಿ. ಇದೇ ಲೊಕೇಶನ್ ಚರ್ಚ್ ಪಕ್ಕನೇ. ಇದನ್ನ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡ್ತೀನಿ. ಸಂಡೇ ಮಾಡ್ತೀರಲ್ವಾ? ಸಂಡೇ ಮಾಡಿಸ್ತಾರೆ. ಅದು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಬಟ್ ಇಲ್ಲಿ ಪ್ರೈಸ್ ಕೂಡ ಎಷ್ಟು ಮಾಡಿಕೊಟ್ರು ನನಗೂ ತುಂಬ ಕಮ್ಮಿಗೆ ಹಾಕ್ಕೊಟ್ರು ನನಗೆ. ಪ್ರತಿಯೊಬ್ಬರು ಬನ್ನಿ ಪ್ಲೀಸ್ ವಿಸಿಟ್ ಮಾಡಬೇಕು. ರಿಕ್ವೆಸ್ಟ್ ಇದು. ಯಾಕಂದರೆ ಅನ್ನದ ತಸ್ಕಿನ ಬಹುದು ಅಂತ ಹೇಳ್ತಾರೆ. ನೀಟಾಗಿ ಪ್ರೀತಿಯಿಂದ ಮಾಡಿಕೊಟ್ರೆ ಪ್ರೀತಿ ತಿನ್ನೋದು ಚೆನ್ನಾಗಿರುತ್ತೆ. ಸೊ ಬನ್ನಿ ವಿಸಿಟ್ ಮಾಡಿ. ಓಕೆ? ಯಾರು ಮರಿಬೇಡಿ. ಇದು ರೆಡಿ ಆಗಿದ್ದಾಳೆ ಅನ್ಸುತ್ತಿಲ್ಲ. ಇಷ್ಟು ರೆಡಿ ಮಾಡ್ಸೋಕೆ ಕುಂತ್ಬಿಟ್ಟವನೇ. ವಾಶೆ ಮಾಡಿಲ್ಲ ಬ್ರೋ. ನಮ್ಮ ಬೇಬಿ ಬೇರೆ ಲೆವೆಲಲ್ಲಿ ಮಾಡಿ ಬ್ರೋ ಅಂತಂದರೆ ಏನು ಬ್ರೋ? ಸ್ಟಿಕ್ಕರ್ ಎಲ್ಲ ಕಿತ್ತಾಕ್ಬಿಡಿ, ಹೊಸದಾಗಿ ಕಾಣಲಿ. ಹಾಂ ಸೈಡ್ ಶೀಲ್ಡು ಲಾಕ್ ಎಲ್ಲಿದೆ? ಹೌದಾ? ಆ ಕಡೆ ಈ ಕಡೆನಾ? ಎರಡು ಕಡೆದು ಬೇಕಾ? ಸೊ ಅದ್ರ ಜನ ಸೈಡ್ ಶೀಲ್ಡ್ ತರಬೇಕಂತ ಲಾಕು. ಅದು ತಂದಾದ್ಮೇಲೆ ನೋಡಿ, ಇಲ್ಲ ಗ್ಯಾಪ್ ಕಾಣಬಾರ್ದು ಬ್ರೋ. ಗ್ಯಾಪ್ ಕಾಣ್ತಿದೆ ಇದೆಲ್ಲ ಕಾಣಲ್ಲ. ಮತ್ತೆ ವಾಶ್ ಮಾಡ್ಬಿಡಿ, ಪೂರ್ತಿ ವಾಶ್ ಮಾಡ್ಬಿಡಿ ನೀಟಾಗಿ. ಓಕೆನಾ? ಅದೇನೋ ಸೈಡ್ ಏನದು ಸೈಡ್ ಶೀಲ್ಡ್ ಲಾಕ. ಅದೊಂದು ತಗೊಂಡ್ಬಿಡ್ತೀನಿ. ಅದು ತಗೊಬಂದ್ಬಿಟ್ಟು ಇಲ್ಲಿ ಆಪೋಸಿಟ್ ಮುಂದೆನೇ ಇದೆ. ಅದು ತಗೊಂಡ್ಬರ್ತೀನಿ. ನೋಡಿ ರೋಡ್ ಕ್ರಾಸ್ ಮಾಡೋದು ಗೈಸ್ ಸಿಕ್ಕಾಪಟ್ಟೆ ಒಂಥರ ನೋಡಿ. ಇಲ್ಲಾರೆ ಯಮದು ಹೆಂಗೆ ಬರ್ತಾನೆ. ಸೊ ಅದಕ್ಕೋಸ್ಕರ ಭಯ ಆಗುತ್ತೆ. ಅಯ್ಯೋ ಗಾಬರಿ, ಅವ್ರು ಗಾಬರಿ ನನ್ನ ಗಾಬರಿ ಮಾಡ್ತಾರೆ. ಅವ್ರು ಗಾಬರಿ ಆಗ್ಬಿಟ್ಟು ಬನ್ನಿ ಇಲ್ಲೊಂದು ತಗೊಂಡೋಗ್ಬಿಟ್ರೆ ಅದೊಂದು ಮೇನು. ಅದೇನೋ ಮರು ಜಾಸ್ತಿ ಆಗ್ಬಿಟ್ರೆ ಅದು ಏನಂತ ಹೇಳಿದ್ರು ಅಂತ. ಸ್ಪೆಂಡ್ರದು ಅದು ಸೈಡ್ ಲಾಕು ಕರೆಕ್ಟಾಗಿ ಇಡೋದಾ? ಅಯ್ಯೋ ಮತ್ತೆ ಈಗ ಸಿಗ್ತದು ಇಲ್ಲಿ ಮುಂದೆ ಇದ್ರೆ ಇಲ್ಲಿ ಪೆಟ್ರೋಲ್ ಬಂಕ್ ಪಕ್ಕನಾ? ಅಷ್ಟು ಸೈಡ್ ಶೀಲ್ಡ್ ಹಾಕಂತಾನೆ ಅಲ್ವಾ? ಸೊ ಗೈಸ್ ಇಲ್ಲ ನಡ್ಕೊಂಡು ಹೋಗಲ್ಲ, ಗಾಡಿ ಇಸ್ಕೊಂಡು ಹೋಗ್ಬೇಕೀಗ. ಇಸ್ಕೊಂಡು ಹೋಗ್ಬೇಕಾರೆ ನೋಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಆಯ್ ಮಾಡಿ ಸಪೋರ್ಟ್ ಮಾಡ್ತೀರಾ? ಎಲ್ಲ ವಿಡಿಯೋ ಮಾಡ್ತೀರಾ ಬ್ರೋ? ನೋಡಿ ಇಲ್ಲಿ ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಾ? ನೋಡಿದ್ದೀರಾ? ಹಾಂ ಹೌದಾಗಿ ಸಪೋರ್ಟ್ ಮಾಡಬೇಕು ನಿಮ್ಮಂಥವ್ರು. ಸಾಕು ಸಿಕ್ಕಿದೆ ಅದು. ಆ ಕಡೆ ಈ ಕಡೆ 2 ರೂಪಾಯಿ ಸಿಗುತ್ತಲ್ವಾ? ಆ ಕಡೆ ಈ ಕಡೆ 2 ರೂಪಾಯಿ
ಎರಡು ಬೇಕು, ಆ ಕಡೆ ಈ ಕಡೆ ಎರಡು. ಸೊ ಅದ್ರ ಸಿಕ್ಕಿ ಸ್ಪೆಂಡರ್ ಆಗುತ್ತಲ್ಲ ಬ್ರೋ ಅದಕ್ಕೆ. ಸೊ ಅದೊಂದು ಸಿಕ್ಬಿಟ್ರೆ ಮತ್ತೆ ಸ್ಪೆಂಡರ್ದು ಇದು ಬರುತ್ತಲ್ಲ, ಇದು ನೇಮು ಚಿಕ್ಕರು ಅದು. ಸೊ ಗೈಸ್ ಎರಡು ಸಿಕ್ಕಿದೆ. ಇದು ಈಗ ಗಂಡ್ಸದ ಹೆಂಗಿದು? ಹ್ಞೂ ಏನಾರು ಹೋಗಿ ಮಾಡಿಸ್ಬೇಕಾ ಇದನ್ನ? ಬರೋ ಕವರ್ ಹಾಕಿ ಬಿಟ್ಕೊಳಂಗಲ್ಲ, ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು. ಸೊ ನೀವು ಗಾಡಿ ಮಾಡ್ತಾಯಿದ್ದೀನಿ, ಕಮೆಂಟ್ ಮಾಡೋಕ್ಕಿಂತ ಮುಂಚೆನೇ ಮಾಡ್ತಾಯಿದ್ದೀನಿ. ಆಯ್ತಾ ಬ್ರೋ ತಿಂಡಿ? ಸಂತು ಯಾರು ಬಂದಿಲ್ವಾ? ಹ್ಞೂ ಹೇಳಕ್ಕೆ ಹೇಳಿ, ಲಾಗ್ ನೋಡೋಕೆ ಹೇಳಿ ಸಂತುಗೆ. ಹಾಂ ಫೈನಲ್ ತಗೊಂಡಿದ್ದಾಯ್ತು. ಈಗ ತಗೊಂಡೋಗ್ಬಿಟ್ಟು ಮತ್ತೆ ರೆಡಿ ಮಾಡಿಸ್ಬಿಟ್ರೆ ಇನ್ನೇನು ಕೆಲಸ ಇನ್ನೇನು ಒಂದು ಇದು ಹಾಕ್ಸ್ಬಿಟ್ಟು ವಾಟರ್ ಸರ್ವಿಸ್ ಮಾಡಿಸ್ಬಿಟ್ಟು ಇಸ್ಕೋ ಹೊಲೋಗಿ ಸಿಕ್ತೀವಿ. ಇವಾಗ ಐಟಮ್ ತಂದ್ಕೊಂಡಿದ್ದಾಯ್ತು, ಐಟಮ್ ರೆಡಿ ಮಾಡ್ಕೊತಿದ್ದಾರೆ ಇವಾಗ. ಬ್ರೋ ನಿಮ್ಮ ಹೆಸರೇನು ಬ್ರೋ? ಹಾಂ ರಿಹಾನ್ ಅಂತೆ. ಈಗ ತುಂಬ ಚೆನ್ನಾಗಿ ಮಾಡ್ಕೊಡ್ದವ್ರು ಇವಾಗ. ನೋಡಿ ಸ್ಪ್ಲೆಂಡ್ರದು ಲೋಗೋ ಏನು ಗೊತ್ತಾ? ಆಮೇಲೆ ಇದಕ್ಕಿರೋ ಬೆಲೆ ಇದ್ರ ಮುಂದೆ RM5 ಏನಿಲ್ಲ. ಒಂದು ಟೈಮಲ್ಲಿ ಏನು ಬ್ರೋ ಇದಕ್ಕೆ ಸ್ಪ್ಲೆಂಡ್ರಿಗಿರೋ ವ್ಯಾಲ್ಯೂ ಯಾವ ಡ್ಯೂಕಲ್ಲ ಯಾವ ತೊಗೊಂಡ್ರು ಅದ್ರ ಮುಂದೆ ಸೇಲೆ. ಅದು ಬ್ರೋ ಸ್ಪ್ಲೆಂಡ್ರ್ ಪೆಟ್ರೋಲ್ ಹಾಕ್ಸರ್ 20 ಕಿಲೋಮೀಟರ್ ಓಡುತ್ತೆ. ಸ್ಪ್ಲೆಂಡ್ರ್ ಅವ್ರಿಗೆ ಟ್ಯಾಗ್ ಮಾಡ್ತೀನಿ ಬ್ರೋ. ಬ್ರೋ ನಿಮ್ಮ ನೇಮು? ಆರಿಫ್. ಇಬ್ರು ರೆಡಿ ಮಾಡ್ತವ್ರೆ. ಎಸ್ಕೋ ತೋರಿಸ್ತೀನಿ ನಡೀತೆ ಅಂತ. ಎಷ್ಟು ಬೇಕಾದ್ರೆ ಚೀಸ್ ಎಲ್ಲ ಎಷ್ಟು ಚೆನ್ನಾಗಿ ಗಾಡಿ ಹೊಟ್ಲಿಕ್ಕೆ ಆಗ್ಬಿಡುತ್ತೆ. ಬರೀ ಅದಕ್ಕೊಂದು ಕೇರಳ ಹ್ಯಾಂಡ್ಲ್ ಹಾಕ್ಸಿ ಸಾಕೋದಕ್ಕೆ ಹಾಂ ಅದು ಇದೇ ಆಟೋನ ಅಕಸ್ಮಾತ್ RM5 RX ಮಾಡಿಸಿದ್ರೆ ಎಷ್ಟೇ ಅದು ಫುಲ್ ಒಂದು ಚಡ್ಡಿ ಹಿಡ್ದಾಗಿರ್ತಲ್ಲ. 5,000 ಇದ್ರೆ ಬೆಂಕಿ ಮಾಡ್ಬೋದು ಗಾಡಿ ಅಲ್ವಾ ಇದನ್ನ? 5,000ಕ್ಕೆ ಒಂದು ಚೈನ್ ತರ ಕಾಲ್ RM5 RCಗೆ ಎಲ್ಲದಕ್ಕೂ. ನನ್ನ RM5 ಕೂಡ ಇದೆ ನಂದು. ಹಾಂ ಬ್ರೋ ನನಗೋಸ್ಕರ ಬಂದು ಅವ್ರು ಅಲ್ಲಿ ವರ್ಕ್ ಮಾಡೋದು, ಅವರು ನನಗೋಸ್ಕರ ಬಂದು ಫಿಟ್ ಮಾಡ್ಕೊಂಡು MRF ಶೋರೂಮು ಅವ್ರು ನಮಗೋಸ್ಕರ ಬಂದು ಇಲ್ಲಿ ಮಾಡ್ಕೊಡ್ತಿರೋದು. ಥ್ಯಾಂಕ್ ಯು. ಈ ಥರ ಸಪೋರ್ಟ್ ಮಾಡಿ, ಇನ್ನೂ ಈ ಥರ ಲಾಗ್ ಮಾಡಬೇಕು, ಈ ಥರ ಎಲ್ಲ ಬೆಳಿಬೇಕು, ಖುಷಿ ಆಗುತ್ತೆ. ಆನಂದಣ್ಣ ಇವಾಗಿನ ಆನಂದಣ್ಣ ಇವರೇ ಆನಂದಣ್ಣ ದಯಮಾಡಿ ಲಾಗ್ ನಡೀತಿದೆ ಯೂಟ್ಯೂಬ್ದು ಲಾಗು. ಹಾಂ ಆಯ್ ಮಾಡಿ ಬಂದ ಏನಿಗೆಲ್ಲ ಫುಲ್ ಪೂಜೆ ಗೀಜೆ ಎಲ್ಲ ಈಗ ಶುಕ್ರವಾರ ಗುರುವಾರ ಓ ಸೇಮ್ ನಮ್ಮ ಥರನೇ ಹಿಂಗೆ ಆನಂದಣ್ಣ. ಫ್ರೆಂಡಲ್ಲಿ ಲಾಕ್ ಕೂರ್ತಿಲ್ಲ ಅಂತ ಫುಲ್ ಈಗ ಅದಕ್ಕೆ ಆನಂದಣ್ಣವರು ಫುಲ್ ಸ್ಕ್ರೂ ಹಾಕಿ ಹೇಟಾಗಿ ಕೂರ್ತಲ್ವಣ್ಣ ಬ್ರೋ? ಓಕೆ ಬರ್ತೀನಿ. ಆಯಿತು ಬ್ರೋ ಆಯಿತು. ಹಾಂ ನೋಡಿ ನಮ್ಮ ಈ ಸಪೋರ್ಟ್ ಮಾಡ್ತಾವ್ರು ಅವ್ರ ಕಡೆಯಿಂದ ಫುಲ್ ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತಾರೆ ಅದನ್ನು. ನಮ್ಮ ಗಾಡಿಗೆ ಫುಲ್ ವಾಷಿಂಗ್ ನಡೀತಾ ಇದೆ. ನೀಟಾಗಿ ಇವಳ ಸ್ನಾನ ಮಾಡಿಸ್ಬಿಟ್ಟು ಇವಳಿಗೆ ಹೆಂಗೆ ಸ್ನಾನ ಮಾಡಿಸ್ಬೇಕು ಅಂದರೆ ಇವಳಿಗೆ ಗಾಯ್ಸ್ ಈಗ ಆಯಿಲ್ ಗಿಲ್ ಚೆಕ್ ಮಾಡ್ಸೋಣ ಪೂರ್ತಿ ಅಂತ. ಅದರ ಒಂದು ಆಯಿಲ್ ಗಿಲ್ ಚೆಕ್ ಮಾಡಿಸ್ಬಿಟ್ರೆ ಎಷ್ಟೈತೆ ಆಯಿಲು ಅಂತ ಎಲ್ಲ ಡಿಸೈಡ್ ಮಾಡಿಸ್ಬಿಡೋಣ. ಆಯಿಲೇ ಇಲ್ವಾ? ಸೊ ಗಾಯ್ಸ್ ಸಿಂಗಲ್ ಪೀಸ್ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರವ್ರ ಕೆಲಸ ಮಾಡ್ತವ್ರೆ. ಸಿಂಗಲ್ ಪೀಸ್ ನೋಡಿ, ಸಿಂಗಲ್ ಫ್ಯೂಸ್. ಕರೆಂಟ್ ಅವಾಗಲೇ ಬಂದಿದೆ, ಆನಂದನ ಬಂದು ನೋಡ್ದೈತೆ. ಅವಾಗಿಂದ ಕರೆಂಟ್ ನೋಡ್ದಲೇನೆ ಕರೆಂಟ್ ಬಂದಿಲ್ಲ ಬ್ರೋ ಅಂತ ಹೇಳ್ತವ್ರೆ. ಇವಾಗ ನೋಡಿ ವಾಶ್ ಮಾಡ್ತವ್ರೆ ಈಗ ಗಾಯ್ಸ್. ಇವಾಗ ವಾಟರ್ ವಾಶ್ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಸೋಪು ಹಾಕ್ತಾರೆ. ನೀಟಾಗಿ ಮುದಿ ತಿಕ್ಕಿ ಈಗಲೇ ಮಾಡ್ಬೋದಾ? ಮೈಸೂರಲ್ಲಿ ಮಾಡ್ಬೇಕು ಪೇಂಟಿಂಗ್ ಅದನ್ನ ಅಷ್ಟಿದಾ? ಸೊ ಗೈಸ್ ಅದು ಆಲ್ಟ್ರೇಷನ್ ಮಾಡ್ಸೋಣ ಅಂತ ನೋಡಿ. ಈ ಥರ ಬಾರ್ ಹ್ಯಾಂಡ್ಲ್ ಬರುತ್ತೆ ಅಂತ ಚೆನ್ನಾಗಿ ಕಾಣುತ್ತಲ್ಲ, ಡಿಫ್ರೆಂಟ್ ಆಗಿ ಕಾಣುತ್ತೆ. ಅದು ಮುಂದೆ ಶೀಲ್ಡಿಗೆ ಹೆಂಗೆ ನಿಮ್ದು ಹಂಗೆ ಇದರದ್ದೇ ಗ್ರಾಫಿಕ್ ಮಾಡ್ತಾರೆ ಬಿಡಿ. ಚೆನ್ನಾಗಿರ್ತೀನಿ ನಾನು. ಟ್ಯಾಂಕಿಂಗ್ ಎಲ್ಲ ಸಗದ ಬರುತ್ತೆ. ಸ್ಟಿಕ್ಕರ್ ತಗೊಂಡು ಅದೇ ಥರ ಮಾಡಿಸ್ಕೊಡ್ತೀನಿ. ಹೌದಾ? ಸರಿ ಸಗದ ಇರುತ್ತೆ ಹಂಗೆ ಆದ್ರೆ ಓಕೆ ಗೈಸ್. ನೋಡಿ ಇವ್ರದಲ್ಲೇ ಪ್ಲಾನಿಂಗ್ ನಡೆದೇ ಹೋಯ್ತು. ಅದಕ್ಕೆ ಆನಂದಣ್ಣ ಬರಬೇಕು ಅಂದಿದ್ದು ನಾನು. ಇವಾಗ ನನ್ನ ಬೇಬಿಗೆ ಇವಾಗ ಫುಲ್ಲು ವಾಶ್. ಇವಾಗ ಫೈನಲ್ ಗೈಸ್ ಇವಾಗ ಪೂರ್ತಿ ಎಲ್ಲ ಮುಗೀತು. ಇವಾಗ ನೀಟಾಗಿ ಎಲ್ಲ ಒರೆಸೋರು. ಇವಾಗ ಇದೆಲ್ಲ ಒರೆಸಿ ಫುಲ್ ಫೈನಲ್ ಈಗ ಫೋಟೋ ಕೂಡ ಹೊಡೆದಿದ್ದೀನಿ ಇದನ್ನೇ. ಸೊ ಫೈನಲ್ ಎಲ್ಲ ಮುಗಿದಿದೆ. ಸ್ಟಾರ್ಟ್ ಮಾಡೋಣ ಈಗ. ಕೀನ್ ಏನು ಮಾಡಿಲ್ಲ. ಕೀನೇ ಆನ್ ಮಾಡಿಲ್ಲ. ನೋಡಿ
ಕ್ಲಾರಿಫೈ ಪಾಪ ನಮಗೆ ಅವರು ಕೊನೆಗೆ ಬಂದ್ವಿ ಟೈರಸ್ಗಳು ಲೇಟ್ ಆಗುತ್ತೆ ಅಂತ 2 ಇಸ್ಕೊತಿದ್ವಿ ಅವ್ರ ಹತ್ರ ಬನ್ನಿ. ಅವ್ರದ್ದು ಇದು ಎಮ್ ಆರ್ ಎಫ್ ಶೋರೂಮಾ. ಗೈಸ್ ಈಗ ಹೊಡ್ತೀವಿ ಇಸ್ಕೋ. ಇವಾಗ ಇಲ್ಲಿ ಆಯಿಲ್ ತರೋದು ಸ್ವಲ್ಪ ಆಯಿಲ್ ಹಾಕ್ಬೇಕಾಯ್ತು. ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಆಯ್ ಮಾಡಿ. ಸೊ ಗೈಸ್ ಇವಾಗ ಇಲ್ಲಿ ಹೇಳಿದ್ನಲ್ಲ ಕೆಫೆ ಲೇಟರ್ ಮೀಟಿಂಗ್ ಇತ್ತು ಅಂತ. ಸೊ ಈಗ ಜೈ ಬರ್ತಿದ್ದಾನೆ. ಜೈ ಬಂದ ತಕ್ಷಣ ಮೀಟಿಂಗ್ ನಡೀತೀವಿ ಅಲ್ಲಿ. ಅವನಿಗೆ ವೆಯ್ಟಿಂಗು ಇಲ್ಲೇ ಮೀಟಿಂಗ್ ನಡೆಯುತ್ತೆ ಇವಾಗ ನಾನು ಜೈದಲ್ಲ. ಸೊ ಇಲ್ಲೊಬ್ಬರ ಪರಿಚಯ ಮಾಡ್ಕೊಡ್ತೀನಿ ನೋಡಿ ನಿಮ್ಗೆ ಇಲ್ಲಿ. ಸೊ ಯಾರು ಇಲ್ಲ ಅನಿಸುತ್ತೆ ಇಲ್ಲಿ. ಸೊ ಬರಲಿ ಜೈನ್ಗೋಸ್ಕರ ವೆಯ್ಟ್ ಮಾಡೋಣ. ಅದು ಬಂದಮೇಲೆ ಸಿಗ್ತೀನಿ. ಆಯ್ತು ನೋಡಿ, ಈ ಕೆಫೆನ ಮಾಲೀಕರು ಬರ್ತಿದ್ದಾರೆ. ಒಂದು ಮೀಟಿಂಗ್ ಇತ್ತು, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಫ್ರೆಂಡ್ ಬರ್ತಿದ್ದಾನೆ. ಟಿಫನ್ ಆಯ್ತಾ? ಎಲ್ಲೋಗಿದ್ರಿ? ಫೈನಲಿ ನೋಡಿ ಜೈ ಬಂದಾನೆ. ಇಷ್ಟೊತ್ತು ಕಾಯಿಸ್ತಾ ಅಂತಂದರೆ ಇವಾಗ ಬಂದು ಬಯಸ್ತಾನೆ. ಬನ್ನಿ. ಹಾಂ ಸ್ವಲ್ಪ ಫೈನ್. ನೀವು ಬ್ರೋ ಇಷ್ಟೇ ಗಂಟೆ ಮಲಗಿ ಇವಾಗ ಎದ್ದು ಬಂದಿದ್ದಾರೆ. ನಾನು ಬಂದು ಎಷ್ಟೊತ್ತಿಗೆ ಗೈಸ್ ಒಂದು 1/2 hour ಆಯಿತು. ಇವಾಗ ಬಂದಿದ್ದಾರೆ. ಸೊ ಬನ್ನಿ ಕೂತ್ಕೊಳ್ಳಿ, ನಮ್ದೆಲ್ಲ ಮೀಟಿಂಗ್ ಮುಗಿಸ್ತಾ ಸಿಗ್ತೀವಿ. ಸೊ ಗೈಸ್ ಇವಾಗ ಅದು ಮುಗೀತಿರೋ ಪ್ಲ್ಯಾನ್. ಈಗ ಅದು ಶೂಟ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಓಕೆ ಆಂಟಿ ಬೈ ಮಾಡ್ತೀನಿ. ಆಂಟಿ ಬಾಯ್ ಬಾಯ್. ಸೊ ಮುಗಿದೆ ಇವಾಗ. ಜೈನ್ ಈಗ ರೆಡಿಯಾಗಿ ಬರ್ತೀನಿ ನಂಗೆ. ನೀನು ರೆಡಿಯಾಗಿ ಬರ್ತೀಯಾ? ಸೊ ಗೈಸ್ ಈಗ ಹೊಡ್ತಿದ್ದೀವಿ. ಬಾಯ್ ಮಾಡು ಹಾಗೆ. ಸೊ ಇವಾಗ ರೆಡಿ ಆಗಿಬಿಟ್ಟು ನಾನು ನಿಮಗೆ ಅಲ್ಲಿ ತೋರಿಸಲ್ಲ, ಯಾಕಂದ್ರೆ ಅಲ್ಲಿ ಬೇರೆ ವೀಡಿಯೋ ಇರುತ್ತೆ. ಸೊ ಅದಕ್ಕೆ ತೋರಿಸಲ್ಲ. ಇಟ್ಕೋ. ಇವಾಗ ನನ್ನ R15 ಅಲ್ಲಿ ನಂದಲ್ಲ ಜೈನ್ದು ಸೇಮ್ ನಂದು ಇದೇ ಥರ ಇರೋದು. ಒಂದು R15 ಅಲ್ಲಿ ಇವಾಗ ನಂದು ಬ್ಯಾಂಕ್ ಕ್ಲಾಸ್ ಹೋಗ್ಬಿಟ್ಟು ಸಿಸ್ಟಮ್ ಇಟ್ಕೋಬೇಕು. ಸಿಸ್ಟಮ್ ಇಟ್ಕೊಳಕ್ಕೆ ಹೋಗ್ತಿದ್ದೀನಿ. ಸೊ ಬನ್ನಿ, ಯಾಕಂದರೆ ಏನೋ ಒಂದು ಹೇಳಿದ್ನಲ್ಲ ನಿಮ್ಗೆ ಏನೋ ಒಂದು ಇದೆ ಅಂತ. ಸೊ ಸಿಸ್ಟಮ್ ಎತ್ಕೊಂಡು ಅದು ಕ್ಲಾಸಸ್ ಸಿಗ್ತೀನಿ. ಸೊ ಗೈಸ್ ಇವಾಗ ಇಲ್ಲಿ ಏನೋ ಕ್ಲಾಸ್ ಸಿಸ್ಟಮ್ ಇತ್ತು, ಸಿಸ್ಟಮ್ ಎತ್ಕೊಳ್ಳೋಂತ ಬಂದಿದ್ದೀನಿ. ಸೊ ಅದು ಸಿಗಿಸ್ಕೊಂಡು ಕೀ ಕಾಣಿಸ್ತಿಲ್ಲ ನೋಡಿ. ಇಲ್ಲಿ ಮಾಡಿಕೊಬಿಟ್ರೆ ನಿಮಿಷ ನನಗೆ. ಸೊ ತಡಿ ಓಪನ್ ಮಾಡ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಇವತ್ತು ಇಷ್ಟು ಬೇಗ ಬಂದಿದ್ದೀನಿ ಅಂತ ಥಿಂಕ್ ಮಾಡ್ತೀರಾ? ಬನ್ನಿ ಜೈ ಒಳಗಡೆ. ಜೈ ಫಸ್ಟ್ ಟೈಮ್ ಬರ್ತಾನೆ ಕ್ಲಾಸ್ಗೆ. ಸೊ ಈ ಸಿಸ್ಟಮ್ ಎತ್ಕೊಂಡು ಹೇಳಿದ್ನಲ್ಲ ನಿಮ್ಗೆ ಒಂದು ಪ್ಲ್ಯಾನ್ ಇದೆ ಅಂತ. ಸಾಕಲ್ಲ ಬ್ರೋ ಇದು? ಹಾಂ ಹೇಳಿ. ಸೊ ಬನ್ನಿ, ಈಗ ನಾನು ಫ್ರೆಶ್ ಅಪ್ ಆಗಬೇಕು, ರೆಡಿ ಆಗಿಬಿಟ್ಟು ಆ ಸೆಟ್ನ ನಿಮ್ಗೆ ತೋರಿಸಲ್ಲ. ಅದೆಲ್ಲ ಮುಗಿದಾದ್ಮೇಲೆ ನಾನು ನಿಮ್ಗೆ ಬ್ಲಾಗಲ್ಲಿ ಸಿಗ್ತೀನಿ. ನಾನು ಇವಾಗ ಲೆಟ್ಸ್ಕೋ ಈವ್ನಿಂಗ್ ಕ್ಲಾಸಿಗೆ ಬರೋವರೆಗೂ ವೆಯ್ಟ್ ಮಾಡಿ. ಓಕೆ ಲವ್ ಯು ವೆಯ್ಟ್ ಮಾಡಿ. ಏನಿಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಈಗ. ಎಲ್ಲ ಕರ್ನಾಟಕದ ಎಷ್ಟು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಇದೆ, ಯಾರು ಮಾಡಲೇ ಇರಲ್ಲ. ನನಗೆ ಕಲಿತಿರೋ ಕಲೆನ ಎಲ್ಲ ಸ್ಕೂಲ್ಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಸೋಣ ಅಂತ. ಫಸ್ಟ್ ನನ್ನ ಸ್ಕೂಲಲ್ಲಿ ನಾವು ಹೋದ್ರೆ ಸ್ಕೂಲ್ ಸ್ಟಾರ್ಟ್ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಅದನ್ನು ಇವಾಗ ಊಟ ಆದ ತಕ್ಷಣ ನಾವು ನೋಡ್ಕೊಂಡು ಬರ್ತೀವಿ. ಅದು ವಿಡಿಯೋ ನಡೀತಿದೆ. ನಿಮ್ಮದು ಒಳ್ಳೆ ಹೆಸರು ಹಾಕಿ ನಾನು ಬಂದು ನೋಡ್ಕೊಂಬಲ್ಲ. ಸೊ ಗೈಸ್ ಅದು ನಿಮ್ಗೆ ಲಾಗ್ ಸ್ಟಾಪ್ ಮಾಡಿದ್ನಲ್ಲ, ಅವಾಗಿಂದ ಇವಾಗ ಬಂದು ಎಡಿಟಿಂಗು, ವರ್ಕು, ರೀಲ್ ಶೂಟು ಮತ್ತು ಚಾರ್ಜ್ ಈಗಲೂ ಚಾರ್ಜ್ ಹಾಕೊಂಡು ಕೂಡ ಮಾತಾಡ್ತಿದ್ದೀನಿ. ನಂಗೆ ಮಾತಾಡೋಂಗಿಲ್ಲ, ಯಾರು ಹಂಗೆ ಮಾಡಬೇಡಿ, ನನಗೆ ಅದು ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಕ್ಲಾಸಿಗೆ ಬಂದಿದ್ದೀನಿ ನೋಡಿ. ಇವಾಗ ನಾನು ಕ್ಲಾಸಿಗೆ 5:30ಗೆ ಬಂದಿದ್ದೀನಿ. ಸೊ ಇವಾಗ ಕ್ಲಾಸ್ದಲ್ಲಿ ಚಾರ್ಜ್ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಗೈಸ್ ಕಂಟಿನ್ಯೂ ಮಾಡೋದೇನಿಲ್ಲ, ಇದು ಕ್ಲಾಸ್ ನಡೆಯುತ್ತೆ. ಕ್ಲಾಸ್ಗೆ ಹೋಗ್ಬಿಟ್ಟು ಫುಲ್ ಲಾಗ್ನ ಆಮೇಲೆ ಎಂಡ್ ಮಾಡ್ತೀವಿ. ಏನು ಮಾಡ್ತೀವಿ ನಂದೇ ಡೈಲಿ ಲಾಗು ಮುಗಿಯುತ್ತೆ. ಫುಲ್ ಟೈರ್ಡ್ ಆಗಿದ್ದೀನಿ ಗೈಸ್, ಸಾರಿ. ಸೊ ಗೈಸ್ ಫೈನಲಿ ಫುಲ್ ಟೈರ್ಡ್ ಆಗಿದ್ದೀನಿ ಇವತ್ತು. ಯಪ್ಪ ಎಲ್ಲ ಮುಗಿತು, ಕ್ಲಾಸ್ ಎಲ್ಲ ಮುಗೀತು, ಎಲ್ಲ ಹೋದ್ರು. ಇಷ್ಟು ಜನ ಫ್ರೆಂಡ್ಸ್ ಬರೋ ವೆಯ್ಟ್ ಮಾಡ್ತಾರೆ ಗೈಸ್. ಫುಲ್ ಮಾತು ಬರ್ತಿಲ್ಲ, ಊಟ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಸೊ ಗೈಸ್ ಈ ಲಾಗ್ನ ಡೈಲಿ ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ. ಓಕೆ ಲವ್ ಯು ಟಿಲ್ ದೆನ್ ಟೇಕ್ ಕೇರ್ ಗೈಸ್. ಸಪೋರ್ಟ್ ಮಾಡ್ತೀನಿ, ಮರಿಬೇಡಿ. ಓಕೆ ಲವ್ ಯು, ಬಾಯ್.